ಹಾಯ್ ಫ್ರೆಂಡ್ಸ್, ಕುಬ್ಬಿ ಕಿಚನ್ಗೆ ಸ್ವಾಗತ. ಇವತ್ತು ಒಂದು ಒಳ್ಳೆ ರೆಸಿಪಿ ಮಾಡ್ತಾಯಿದ್ದೀನಿ. ಚಳಿಗಾಲಕ್ಕೆ ಮಳೆಗಾಲಕ್ಕೆ ಹೇಳಿ ಮಾಡಿಸೋಂಥ ರೆಸಿಪಿ KFC ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಅಂತ ಹೇಳಿ. ಇದು ಹೊರಗಡೆ ತುಂಬ ಕಾಸ್ಟ್ಲಿ ಇರುತ್ತೆ. ಮನೇಲಿ ಸಿಗ್ತಕ್ಕಂಥ ಸಾಮಗ್ರಿಗಳಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಇದು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ಈಗ ನಾನು 1/4 kg ಒಂದು ಚೂರು ಮೂಳೆ ಇಲ್ದಿರ್ತಕ್ಕಂಥ ಬೋನ್ಲೆಸ್ ಚಿಕನ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಪೂರ್ಣವಾದ ಒಂದು ಮೊಟ್ಟೆ ಹಾಕಿದ್ದೀನಿ. ಕಪ್ಪು ಮೆಣಸಿನ ಪೌಡ್ರು, ಕೆಂಪು ಮೆಣಸಿನ ಕಾಯಿ ಪೌಡ್ರು, ಆಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಒಂದು ಅರ್ಧ ಸ್ಪೂನು ಸೋಯಾ ಸಾಸು, ಆಮೇಲೆ ಸ್ವಲ್ಪ ನಿಂಬೆಹಣ್ಣಿನ ರಸ, ಆಮೇಲೆ ಒಂದು ಅರ್ಧ ಸ್ಪೂನು ಹಾಲು, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಬೇಕು. ಈ ರೀತಿಯಾಗಿ ಎಲ್ಲ ಕ್ಲೀನಾಗಿ ನಾವು ಏನೇನು ಸಾಮಗ್ರಿಗಳು ಹಾಕಿದ್ದೀವಿ ಅದೆಲ್ಲ ಚಿಕನ್ನಿಗೆ ಎಲ್ಲ ಇಟ್ಕೋಬೇಕು ನೀಟಾಗಿ. ಹೊರಗಡೆ ತಿನ್ನೋ ಬದಲು ಮನೆಯಲ್ಲೇ ಏನಿರುತ್ತೋ ನೋಡಿರಿ, ಇದೆಲ್ಲ ಮನೇಲಿ ಇದ್ದೇ ಇರುತ್ತೆ, ಮಾಡ್ಕೋಬೋದು ಈ ರೀತಿಯಾಗಿ. ತುಂಬ ಕಾಸ್ಟ್ಲಿ ಇದು ಚಿಕನ್ನು. ಆಚೆ ಹೊರೇನ 3 ಪೀಸ್ 4 ಪೀಸಿಗೆಲ್ಲ ತುಂಬ ರೇಟ್ ಇರುತ್ತೆ. 200 ರೂಪಾಯಿ 300 ರೂಪಾಯಿ ಇರುತ್ತೆ. ನೋಡಿರಿ, ಈ ಥರ ಮನೇಲಿ ಎಲ್ಲರೂ 2 ಪೀಸ್ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಒಂದು 25 ಮಿನಿಟ್ಸು ಈ ಥರ ಮುಚ್ಚಿ ಇಟ್ಬಿಡ್ಬೇಕು, ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಮ್ಯಾಗ್ನೇಟ್ ಮಾಡಿ. ಆಮೇಲೆ ಮತ್ತೆ ಇದಕ್ಕೆ ಮೈದಾ ಹಿಟ್ಟು ಒಂದು ಅರ್ಧ ಬೌಲಷ್ಟು, ಆಮೇಲೆ ಬ್ರೆಡ್ ಪೀಸ್ ಇರುತ್ತಲ್ಲ ಸೈಡಲ್ಲಿ ಇರುತ್ತಲ್ಲ ಅದನ್ನು ಕಟ್ ಮಾಡಿಕೊಂಡು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೊಂಡಿರೋದು ಬ್ರೆಡ್ ಕ್ರಮ್ಸು, ಅದಕ್ಕೆ ಒಂದು ಅರ್ಧ ಕೆಂಪು ಮೆಣಸಿನ ಪುಡಿ, ಸ್ವಲ್ಪ ಉಪ್ಪು, ಇದನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಕ್ಲೀನಾಗಿ. ಇದೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕೆಲ್ಲ ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು. ಆಮೇಲೆ ಇದೆಲ್ಲ ಹಿಡ್ಕೊಂಡಿರುತ್ತೆ, ಉಪ್ಪು ಖಾರ ಎಲ್ಲ ನಾವು ಏನೇನು ಇಂಗ್ರೀಡಿಯನ್ಸ್ ಹಾಕಿದ್ದೀವಿ ಅದೆಲ್ಲ ಹಿಡ್ಕೊಂಡಿರುತ್ತೆ 1/2 ಅವರಿಗೆ. ಅದನ್ನು ತಗೊಂಡು ಒಂದೊಂದು ಪೀಸ್ ಹಾಕಿ ತೊಗೊಂಡು ಇದು ಏನಿದೆ ಈ ಮಿಕ್ಸು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ಚಿಕನ್ನಿಗೆ ಇಟ್ಕೋಬೇಕೆಲ್ಲ ನೀಟಾಗೆಲ್ಲ, ಒಂಚೂರು ಜಾಗ ಬಿಡ್ದೆ ನೋಡಿರಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಪ್ಲೇಟಲ್ಲಿ ಎಲ್ಲ ಪೀಸ್ಗಳನ್ನ ಇಟ್ಕೋಬೇಕು. ಈ ಥರ ನಾವು ನೋಡಿರಿ, ಈ ಥರ ಎಲ್ಲ ಒಂದೊಂದಾಗಿ ಪ್ರತಿಯೊಂದು ಪೀಸ್ಗಳನ್ನ ಈ ಥರ ಹಚ್ಬೇಕು ಕ್ಲೀನಾಗೆಲ್ಲ. ನಾವೇನು ಇದು ಪುಡಿನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಈ ಥರ ಒಂದೊಂದಾಗಿ ಎಲ್ಲ ಕ್ಲೀನಾಗಿ. ಮತ್ತು ಇನ್ನೊಂದು ಪೀಸ್ ತೊಗೊಂಡೆಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ, ಈ ಥರ ಎಲ್ಲ ಕ್ಲೀನಾಗಿ ಇಲ್ಲ ಪ್ರತಿಯೊಂದು ಪೀಸನ್ನು ಒಂದು ಪ್ಲೇಟಲ್ಲಿ ಈ ಥರ ಹಾಕಿ ಇಟ್ಕೋಬೇಕು ನೀಟಾಗಿ. ಆಮೇಲೆ ಗ್ಯಾಸ್ ಹಚ್ಚಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡು ಎಣ್ಣೆ ಕಾಯಕ್ಕಿಟ್ಟು, ಎಣ್ಣೆ ಕಾದಿದೆ, ಒಂದೊಂದಾಗಿ ಬಿಡಬೇಕು. ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಏನು ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದೇ ಟೇಸ್ಟ್ ಇರುತ್ತೆ ನೋಡಿರಿ, ಮಾಡ್ಕೊಳ್ಳಿ. ಒಂದೊಂದಾಗಿ ಎಲ್ಲ ಪೀಸನ್ನು ಎಣ್ಣೆಯಲ್ಲಿ ತುಂಬ ಕ್ರಿಸ್ಪಿಯಾಗಿ ಇರುತ್ತೆ ನೋಡಿ. ಎಲ್ಲ ಪ್ರತಿಯೊಂದು ಪೀಸನ್ನು ಎಣ್ಣೆಲಿ ಹಾಕಿ ಎಲ್ಲ ಕ್ಲೀನಾಗಿ ಒಂದು 5 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಬೇಕು ಚಿಕನ್ನು. ಅವಾಗೆಲ್ಲ ಕ್ಲೀನಾಗೆಲ್ಲ ಇದು ಮಾಡಿಕೊಂಡು ಒಂದು ದಿವಸ ಟ್ರೈ ಮಾಡಿ ಮನೆಯಲ್ಲಿ. ಇವಾಗೆಲ್ಲ ಬೇಯ್ತಾ ಇದೆ ಎಣ್ಣೆಯಲ್ಲಿ, ಚೆನ್ನಾಗಿ ಬೇಯಿಸಬೇಕು ಕ್ಲೀನಾಗಿ ನೋಡಿ. ರೆಸ್ಟೋರೆಂಟಿಗೆ ಹೋಗೋದೇ ಬೇಡ, ಮನೆಯಲ್ಲೇ ಮಾಡ್ಕೊಂಡು ಪ್ರತಿಯೊಬ್ಬರು ಎಲ್ಲರೂ ತಿನ್ಬೋದು. KFC ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಮನೇಲೇ ರೆಡಿ ಮಾಡ್ಕೊಂಡು ತಿನ್ಬೋದು, ಆಚೆ ಹೋಗೋ ನೆಸೆಸಿಟಿನೇ ಇರಲ್ಲ. ನೋಡಿರಿ, ಎಲ್ಲ ಬೆಂದ್ಕೊಂಡಿದೆ, ಎಷ್ಟು ಚೆನ್ನಾಗಿದೆ ನೋಡಿರಿ. ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಆಚೆ ಹೋಗೋದೇ ಬೇಡ, ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿರಿ. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ಲ. ಈಗ ನಾವು ಗ್ರೀನ್ ಚಿಲ್ಲಿ ಸಾಸು ಅಥವಾ ರೆಡ್ ಚಿಲ್ಲಿ ಸಾಸು ಅದರಲ್ಲಿ ಹೆಚ್ಕೊಂಡು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ ನೋಡಿರಿ, ಎಷ್ಟು ಚೆನ್ನಾಗಿದೆ ನೋಡಿರಿ ಚಿಕನ್. KFC ಸ್ಟೈಲ್ ಚಿಕನ್ ಪಾಪ್ಕಾರ್ನ್ ಎಷ್ಟು ಚೆನ್ನಾಗಿದೆ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.